ಹೊಟ್ಟೆನಲ್ಲಿ ಅಷ್ಟೊಂದು ವಿಷ ಇದ್ದು ತಲೆಗೆ ಅಷ್ಟು ಪೆಟ್ಟು ಬಿದ್ದು ಅವನು ಬದುಕಿದಾನೆ ಅಂದ್ರೆ ಇಟ್ಸ್ ಜಸ್ಟ್ ಎ ಮಿರಾಕಲ್. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅವನ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದು ಒಂದೋ ಅವನು ಮೇಲಿಂದ ಕೆಳಗಡೆ ಬಿದ್ದಾಗ ಆಗಿರಬಹುದು, ಅಥವಾ ಯಾರಾದ್ರೂ ರಾಡಿಂದ ಅವನ ತಲೆಗೆ ಬಲವಾಗಿ ಹೊಡೆದಾಗ ಆಗಿರಬಹುದು. ಇದರಿಂದ ಅವನಿಗೆ ಹಳೆದೆಲ್ಲ ಮರ್ತು ಹೋಗಿದೆ. ಸೊ ಅವನೀಗ ಅಮ್ನೀಶಿಯಾದಲ್ಲಿದ್ದಾನೆ. ಆತ ಮತ್ತೆ ಹಳೆದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ವಾ ಸರ್? ಅಫ್ಕೋರ್ಸ್ ಹಿ ಕ್ಯಾನ್. ಆದ್ರೆ ಅದಕ್ಕೆ ಸತ್ತಿರೋ ಸೆಲ್ಗಳೆಲ್ಲ ಮತ್ತೆ ಆಕ್ಟಿವೇಟ್ ಆಗೋ ತರ ಮಾಡಬೇಕು. ಅವನಿದ್ದ ಪರಿಸರ, ಅವನ ಜೊತೆಗಿದ್ದಂತಹ ವ್ಯಕ್ತಿಗಳು, ಇದೆಲ್ಲದರ ಸಹಾಯದಿಂದ ಅವನ ನೆನಪು ಮತ್ತೆ ಮರುಕಳಿಸೋ ಹಾಗೆ ಮಾಡಬಹುದು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಅಮ್ನಿಷಿಯಾ ಪೇಷಂಟ್ಗೆ ಇಂಜೆಕ್ಷನ್ ಕೊಡಕ್ ಹೋದ್ರೆ ನಮ್ಮವ್ರನ್ನೆಲ್ಲ ಹೊರತು ತುಂಬಾ ಗಲಾಟೆ ಮಾಡ್ತಿದ್ದಾನೆ. ಇಲ್ಲಿ ನೋಡಪ್ಪ, ರಕ್ತ ಬರ್ತಾ ಇದೆ, ಬ್ಲೀಡ್ ಆಗಬಾರ್ದು. ಅರ್ಜೆಂಟ್ ಆಗಿ ಬ್ಲಡ್ ಬ್ಯಾಂಕ್ ಹೋಗಿ 2 ಬಾಟ್ಲು AB ನೆಗೆಟಿವ್ ಬ್ಲಡ್ ತಗೊಂಬನ್ನಿ. ಓಕೆ ಸರ್. ಸರ್, AB ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ವಂತೆ. ಓ, ಬೇರೆ ಕಡೆ ಟ್ರೈ ಮಾಡಬೇಕಾಗಿತ್ತು. ಎಲ್ಲೂ ಸಿಕ್ತಿಲ್ಲ ಸರ್. ಓ ಗಾಡ್. ಒಂದ್ ಕೆಲಸ ಮಾಡಿ, ಎಲ್ಲ ಮೀಡಿಯಾ ಮುಖಾಂತರ ಅನೌನ್ಸ್ಮೆಂಟ್ ಕೊಡಿಸಿ. ಯಾರೇ ಡೋನರ್ಸ್ ಇದ್ರು ತಕ್ಷಣ ನಮ್ಮ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕಮಾನ್, ಬಿ ಕ್ವಿಕ್ ಪ್ಲೀಸ್. ಏನೇ ಇದು? ಮನೇಲಿ ನಿಮ್ಮ ಅಜ್ಜಿ ಮೊಸರನ್ನ ತಿನ್ನು, ಮಜ್ಜಿಗೆ ಹುಳಿ ತಿನ್ನು ಅಂದ್ರೆ ಸಂಕಷ್ಟಿ ಅಂತ ಹೇಳಿ ಇಲ್ಲಿ ಬಂದು ಪಿಜ್ಜಾ ಬರ್ಗರ್ ತಿಂತಿದ್ಯಲೆ. ಅದನ್ನೆಲ್ಲ ತಿಂದ್ರೆ ನಿದ್ದೆ ಬರುತ್ತೆ ಕಣೆ. ಅದು ಚೀಸ್ ಅಲ್ಲಿರೋ ಮಜಾ ತಂಗ್ಳಾನದಲ್ಲಿ ಸಿಗುತ್ತಾ? ಮೆಸೇಜ್ ಕಣೆ. ಏನ್ ಮೆಸೇಜ್? ಜೋಕಾ? ಯಾರಿಗೋ ಅರ್ಜೆಂಟ್ ಆಗಿ AB ನೆಗೆಟಿವ್ ಬ್ಲಡ್ ಬೇಕಂತೆ. ನಂದಂತೂ O ಪಾಸಿಟಿವ್ ಸದ್ಯ. ಬಟ್ ನಂದು AB ನೆಗೆಟಿವ್. ಅಂದ್ರೆ ಡೊನೇಟ್ ಮಾಡ್ಬೇಕು ಅಂತಿದ್ಯಾ? ಒಬ್ರು ಪ್ರಾಣ ಉಳಿಸ್ಬೋದು ಅಂದ್ರೆ ಏನಕ್ ಮಾಡ್ಬಾರ್ದು? ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್ ಡಾಕ್ಟರ್. ಸರಿಯಾದ ಸಮಯಕ್ಕೆ ಬಂದು ಬ್ಲಡ್ ಡೊನೇಟ್ ಮಾಡಿ ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಿದ್ರಿ ನೀವು. ಯಾಕೆಂದ್ರೆ ಬಹಳ ರೇರ್ ಬ್ಲಡ್ ಗ್ರೂಪ್, ಅದು ಸಿಗೋದು ಬಹಳ ಕಷ್ಟ. ಡಾಕ್ಟರ್, ಫರ್ದರ್ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು 9980011118. ಓಕೆ, ಆಯ್ತಮ್ಮ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಬಾಯ್ ಬಾಯ್. ಬಾಯ್. ನೀನ್ ಬ್ಲಡ್ ಕೊಟ್ಟಿಯಲ್ಲ ಆ ಪರ್ಸನ್, ಅವ್ನ್ ವಿಷ ತಗೊಂಡು ಸೂಸೈಡ್ಗೆ ಅಟೆಂಪ್ಟ್ ಮಾಡಿದಾನಂತೆ.
ಅವನನ್ನ ಯಾರೋ ಕೊಲೆ ಮಾಡಕ್ಕೂ ಟ್ರೈ ಮಾಡಿದಾರಂತೆ. ನಿನ್ಗೆ ಅವ್ನು ನೋಡಿದ್ರೆ ದೊಡ್ಡ ಕ್ರಿಮಿನಲ್ ತರ ಕಾಣಿಸಲ್ವಾ? ಅವ್ನ್ ಕ್ರಿಮಿನಲ್ ಆದ್ರೆ ಏನು, ಅವನಿಗೆ ಬ್ಲಡ್ ಬೇಕಾಗಿತ್ತು, ನಾನು ಮಾನವೀಯತೆಯಿಂದ ಕೊಟ್ಟಿದ್ದೀನಿ ಅಷ್ಟೇ. ಮಾತ್ರ ತಗೋ. ಕೊಡು. ಒಟ್ಟು 3 ಕೇಸು. ಹೌದು ಸರ್. ಏನ್ರಿ ಹೌದು? ನಮ್ಮವ್ರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಅವ್ರು ಮನ್ಸ್ ಮಾಡಿದ್ರೆ ನಿಮ್ ಹುಡ್ಗೊಂದ್ ಒಂದೇ ಒಂದ್ ಮೂಳೆನೂ ಸಿಗೋದಿಲ್ಲ. ಹಲೋ, ನಾನು ಡಾಕ್ಟರ್ ರಾಮಕೃಷ್ಣ, ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇದ್ದೀನಿ. ಏನ್ರಿ ವಿಷಯ? ಅದೇ ಅಮ್ನಿಷಿಯಲ್ ಇದ್ದ ಪೇಷಂಟ್ ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಸ್ಟೇಟ್ಮೆಂಟ್ ತಗೊಳ್ಳೋ ಹಾಗಿದ್ರೆ ಈಗ ಬರಬಹುದು. ರೇ ಡಾಕ್ಟ್ರೆ, ನಾನೇ ಯಾವ್ದೋ ಟೆನ್ಷನ್ ಇದ್ದೀನಿ. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನೀವೇ ಒಂದ್ ಸ್ಟೇಟ್ಮೆಂಟ್ ತಗೊಂಡು ಅವ್ನ ಎಬ್ಬೆಟ್ ಓದ್ಸ್ ಕಳಿಸ್ರಿ. ಬನ್ನಿ. ಇದು ನಿಮ್ಮ ಜೇಬಲ್ಲಿದ್ದಂತಹ ಪೇಪರ್ಸ್ ಅಂಡ್ ಡಾಕ್ಯುಮೆಂಟ್ಸ್. ಇದು ನಿಮ್ಮ ICICI ಬ್ಯಾಂಕ್ ನ ಕಾರ್ಡ್. ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ. ಇಲ್ದಿದ್ರೆ ಇದ್ರ ನಂಬರ್ ಸಹಾಯದಿಂದ ನೀವು ಯಾರು ಅಂತ ಪತ್ತೆ ಮಾಡಬಹುದಾಗಿತ್ತು. ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ಒಬ್ಬನ್ನೇ ಕಳಿಸ್ಕೊಡೋದಕ್ಕೆ ನನಗೂ ತುಂಬಾ ಬೇಜಾರಾಗ್ತಾ ಇದೆ. ಬಟ್ ನೋ ವೇ. ಆಮೇಲೆ ನಿಮ್ಮನ್ನ ಇಲ್ಲಿಗೆ ಅಡ್ಮಿಟ್ ಮಾಡಿದ್ದು ಒಬ್ರು ರಿಟೈರ್ಡ್ ಮಿಲಿಟರಿ ಆಫೀಸರ್, ಮೇಜರ್ ಚಂದ್ರಕಾಂತ್ ಅಂತ. ಅವರಿಂದ ಏನಾದ್ರೂ ನಿಮ್ ಬಗ್ಗೆ ವಿಷಯ ತಿಳಿಬಹುದು ಅಂತ ಟ್ರೈ ಮಾಡಿದ್ವಿ. ಏನು ಪ್ರಯೋಜನ ಆಗ್ಲಿಲ್ಲ. ಅಂದ್ಹಾಗೆ ಸರಿಯಾದ ಸಮಯಕ್ಕೆ ಆ ಹುಡುಗಿ ಬಂದು ನಿಮಗೆ ರಕ್ತ ಕೊಡದೆ ಹೋಗಿದ್ದಿದ್ರೆ ನಿಮ್ಮ ಜೀವ ಉಳಿಯೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನಂಬರ್ 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 ಕೊಡ್ತೇನೆ. ಏನು ಒಂದು ಬ್ಯಾಂಕ್ ಬಿಟ್ರೆ ಬೇರೆ ಬ್ಯಾಂಕೇ ಇಲ್ಲ ನನಗೆ. ಏನ್ ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ಯಾ? ಮುಂದೆ ನೋಡ್ಕೊಂಡು ಹೋಗು. ಸರ್. ಏನು ಎನ್ಕ್ವೈರಿ ಹೋಗಲ್ಲಿ ಇವನು ಬೇರೆ. DD ಆನ್ ಬಾಂಬೆ 10,000 ರೂಪಾಯಿ ಅಮೌಂಟ್. ಕಮಿಷನ್ 30 ರೂಪಾಯಿ ಆಗುತ್ತೆ. ಈ DD ಕ್ಯಾಶ್ ನ ಆ ಕೌಂಟರ್ ಕಟ್ಟಿ. ಅಲ್ಲ ಸರ್, ಅಲ್ಲೇ. ಓಕೆ. ಎಸ್, ಅಕೌಂಟ್ ಡೀಟೇಲ್ಸ್ ಬೇಕಿತ್ತು ಸರ್. ಡೀಟೇಲ್ಸಾ? ಅಕೌಂಟ್ ನಂಬರ್ ಹೇಳಿ. 521 0385. ಮುಂದೆ ಹೇಳಿ. ಮುಂದೆ ಸ್ಕ್ರಾಚ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ಸರಿ, ಕಾರ್ಡ್ ಕೊಡಿ. ಮುಂದೆ ಸ್ಕ್ರಾಚ್ ಆಗ್ಬಿಟ್ಟೆ, ಅದಕ್ಕೆ. ಇದೇನ್ರಿ ಇದು? ರಕ್ತ ಆಗಿದೆ. ಕಾರ್ಡ್ ನಿಮ್ದೇನಾ? ಕಾರ್ಡ್ ನಂಬರ್ ಸರ್, ನನ್ ಗಾಯದಾಗ ಸ್ವಲ್ಪ. ಸರಿ, ನೋಡ್ತೀನಿ. ಹೆಸರು ಹೇಳ್ರಿ. ಹೆಸರು ಗೊತ್ತಿಲ್ಲ ಸರ್. ಓ, ನಿಮ್ಮ ಹೆಸರು ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ಡೀಟೇಲ್ಸ್ ಒಂಚೂರು ಕೊಟ್ರೆ ನನಗೆ. ಯಾರ್ದೋ ಕಾರ್ಡ್ ತಂದು ಫೋರ್ಜರಿ ಮಾಡಕ್ ನೋಡ್ತಿದ್ರೇನ್ರಿ? ಯಾರ್ದ್ರಿ ಕಾರ್ಡು? ಫೋರ್ಜರಿ ಮಾಡ್ತಾನೆ ಸರ್. ಕಾರ್ಡ್ ನಂದೆ, ನನ್ ಪೇಷಂಟ್, ಜ್ಞಾಪಕ ಶಕ್ತಿ ಇಲ್ಲ. ನಂಬರ್ ಇಲ್ದೇ ಇರೋ ಕಾರ್ಡ್ ತಂದು ಆಟ ಆಡ್ತಾ ಇದ್ದೀರಾ? ರೀ ವಾಚ್ಮ್ಯಾನ್, ಕಳ್ಸ್ರಿ ಇವ್ರನ್ನ ಆಚೆ. ಸರ್, ಚೂರ್ ಡೀಟೇಲ್ಸ್ ಅಲ್ಲಿ ಪ್ಲೀಸ್, ನನಗೆ ಏನು ಜ್ಞಾಪಕ ಇಲ್ಲ. ಯಾಕ್ರಿ ನನ್ ತಲೆ ತಿಂತೀರಾ? ನೀವ್ ಹೀಗೆ ಮಾಡಿ ಪೊಲೀಸ್ನವ್ರಿಗೆ ಹೋಗಿ ಆಚೆ.
ಏನೋ ಮಾಡಕ್ ಬಂದೆ? ನಾನೊಬ್ಬ ಪೇಷಂಟ್, ನನಗೇನು ಜ್ಞಾಪಕ ಡೀಟೇಲ್ಸ್ ಕೊಡಂದ್ರೆ ಅರ್ಥ ಆಗಲ್ಲ ನಿನ್ಗೆ? ಅರ್ಥ ಆಗಲ್ಲ ನಿನ್ಗೆ? ನೀವಾ? ಕಳ್ಸ ಕೊಡು. ಅದು ಪೊಲೀಸು. ನೋಡಿ